ಆತನ ಡೇಟ್ ಆಫ್ ಬರ್ತ್ ಕೂಡ ಇರುವಂತಹ ವ್ಯಾಸಂಗ ಪ್ರಮಾಣ ಪತ್ರ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಈ ಆಮಿಷಗಳಿಗೆ ಒಳಗಾಗಿ ಅನಾಮಿಕಾ ಸುಳ್ಳು ಹೇಳಿದ್ದಾನೆ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ. ಈತ ನೀಡಿರುವಂತಹ ಸ್ಟೇಟ್ಮೆಂಟ್ ಎಸ್ಐಟಿ ವಿಚಾರಣೆ ವೇಳೆ ನಿಗೂಢ ವ್ಯಕ್ತಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ. ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಈತನ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕಾಡ್ತಾನೆ ಇದ್ವು. ಈತನ ಹಿಂದೆ ಯಾರಿದ್ದಾರೆ, ಸೂತ್ರಧಾರಿಗಳು ಯಾರು, ಬೊಂಬೆ ಆಡಿಸ್ತಾ ಇರೋರು ಯಾರು ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಅನ್ನುವಂತ ಮಾಹಿತಿ. ಅದೇ ಕಾರಣಕ್ಕೆ ಹಾಗಾದ್ರೆ ಅರೆಸ್ಟ್ ಆದ್ನ ಅನ್ನುವಂತ ಪ್ರಶ್ನೆ. ವಿಚಾರಣೆಗಳು ನಿರಂತರವಾಗಿ ನಡೀತಾ ಇತ್ತು. 2-3 ದಿನಗಳಿಂದಲೂ ಕೂಡ ಯಾವುದೇ ಉತ್ಖನನಕ್ಕೆ ಅವಕಾಶವನ್ನ ಕೂಡ ಕೊಡದೆ ಈತನನ್ನ ನಿರಂತರವಾಗಿ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿದ ನಂತರದಲ್ಲಿ ಹಲವಾರು ವಿಚಾರಗಳು ಕೂಡ ಗೊತ್ತಾಗಿದೆ. ಈತನ ಈ ಆಟ ಇದೆಯಲ್ಲ ಬಹಳ ದಿನ ನಡೀಲಿಲ್ಲ. ಮುಸುಕು ಹಾಕೊಂಡಿರೋದನ್ನ ತೆಗೆಯುವಂತಹ ಸಮಯ ಬಂದಾಗಿದೆ. ಆತನೇ ತೋಡಿರುವಂತಹ ಗುಂಡಿ, ಆತನೇ ಈಗ ಒಂದು ರೀತಿಯಲ್ಲಿ ಬೀಳ್ತಾ ಇದ್ದಾನೆ. ಅದನ್ನ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲೈವ್ ಆನ್ ರಿಪಬ್ಲಿಕ್ ಕನ್ನಡ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಇದೆಯಲ್ಲ, ಇದು ಆತನನ್ನ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆತನನ್ನ ಬಂಧಿಸಿದ ನಂತರದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅನ್ನುವಂತ ವಿಚಾರ. ಕೋರ್ಟ್ ಮುಂದೆ ಈಗ ಆತನನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಎನ್ ಚಿನ್ನಯ್ಯನನ್ನ. ನೋ ಮೋರ್ ಅ ಮಾಸ್ಕ್ ಮ್ಯಾನ್, ನೋ ಮೋರ್ ನಿಗೂಢ ವ್ಯಕ್ತಿ. ಆತನ ಹೆಸರು ಸಿಎನ್ ಚಿನ್ನಯ್ಯ. ಹಿಯರ್ ಆಫ್ಟರ್ ಆತನನ್ನ ಚಿನ್ನಯ್ಯ ಅಂತಾನೆ ಕರಿಬಹುದು. ಆತ ಆರೋಪಿ, ಜೊತೆಯಲ್ಲಿ ಹಾದಿ ತಪ್ಪಿಸಿದಂತ ಆರೋಪಿ. ಇಷ್ಟು ದಿನಗಳ ಕಾಲ ಎಸ್ಐಟಿಯ ಸಮಯವನ್ನ ವ್ಯರ್ಥ ಮಾಡಿದ್ನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. 100 ಹೆಣಗಳ ಕಂತೆ ಪುರಾಣಗಳನ್ನು ಕಟ್ಟಿದ್ರ ಅನ್ನುವಂತ ಪ್ರಶ್ನೆ. ಎಲ್ಲದಕ್ಕೂ ಕೂಡ ಆತರ ಉತ್ತರ ಕೊಡಬೇಕು. ಆ ಮಾಸ್ಕ್ ಅನ್ನ ಕಳಚಿ, ಮಾಸ್ಕ್ ಅನ್ನ ಪಕ್ಕಕ್ಕಿಟ್ಟು, ಮಾಸ್ಕ್ ಅನ್ನ ತೆಗೆದಿಟ್ಟು ಉತ್ತರವನ್ನ ಕೊಡಬೇಕಾಗಿದೆ. ಗಮನಿಸ್ತಾ ಇರುವಂತಹ ವಿಜುವಲ್ಸ್, ಬೆಳ್ತಂಗಡಿ ಕೋರ್ಟ್ನತ್ತ ಹೋಗ್ತಾ ಇರುವಂತಹ ವಿಜುವಲ್ಸ್. ಈ ದೃಶ್ಯ ಗಮನಿಸ್ತಾ ಇರೋದು ಅದಕ್ಕಿಂತ ಮುಂದೆ ಆತನನ್ನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗಿದ್ದಾರೆ. ಕೋರ್ಟ್ ಕರ್ಕೊಂಡು ಹೋಗೋ ಮುನ್ನ ಆತ ವೆಲ್ ಫಿಟ್ ಆಗಿದ್ದಾನ, ಫಿಸಿಕಲಿ ಪರವಾಗಿಲ್ವಾ, ಎಲ್ಲವೂ ಕೂಡ ಬಿಪಿ ಶುಗರ್ ಎಲ್ಲವೂ ನಾರ್ಮಲ್ ಆಗಿದೆಯಾ, ಆತನ ವಿಚಾರಣೆಗೆ ಒಳಪಡಿಸಬಹುದಾ, ಬಂಧನಕ್ಕೆ ಒಳಪಡಿಸಬಹುದಾ, ಕಸ್ಟಡಿಗೆ ಪಡ್ಕೊಳ್ಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೆಗ್ಯುಲರ್ ಚೆಕಪ್. ಆ ನಿಟ್ಟಿನಲ್ಲಿ ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಬೆಳ್ತಂಗಡಿಯ ಆಸ್ಪತ್ರೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡ್ರು. 25 ಪೊಲೀಸರ ತಂಡ. ಇಷ್ಟು ದಿನಗಳ ಕಾಲ ಈತ ಹೇಳಿದಂತ ಒಂದೊಂದು ಹೇಳಿಕೆಗೆ ಎಲ್ಲದಕ್ಕೂ ಕೂಡ ಕಂಟಿನ್ಯೂ ಆಗಿ ಲಿಂಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತ ಎಸ್ಐಟಿಗೆ ಈಗ ಸಿಕ್ಕಿರುವಂತಹ ಉತ್ತರ, ಈತ ಬುರುಡೆ ಪುರಾಣವನ್ನ ಬಿಡ್ತಾ ಇದ್ದಾನೆ. ಇದನ್ನ ನಂಬೋದಕ್ಕೆ ಅರ್ಹ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಆತನನ್ನ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಒಂದಿಷ್ಟು ಆಯಾಮಗಳಲ್ಲಿ ವಿಚಾರಣೆ ಆಗಿತ್ತು. ಎಸ್ಐಟಿ ಕಚೇರಿಯಿಂದ ಸಂಪೂರ್ಣವಾಗಿ ಒಂದು ಇಡೀ ದಿನ ಅಂದ್ರೆ ಮೊದಲು ಮಾಸ್ಕ್ ಮ್ಯಾನ್ ಅನ್ನು ಕರೆದುಕೊಂಡು ಒಂದಿಷ್ಟು ಜಾಗಗಳನ್ನ ತೋರಿಸಿಕೊಳ್ಳಲಿಕ್ಕೆ ಯಾವ ರೀತಿಯಾಗಿ ಗ್ರಿಲ್ ಅನ್ನ ಮಾಡಿದ್ರು. ಆ ಗ್ರಿಲ್ ನ ಬಳಿಕ ಇದೀಗ ಎಸ್ಐಟಿ ಕಚೇರಿಯಿಂದ ದಿನನಿಮಿತ್ತ ಅಂದ್ರೆ ನಿನ್ನೆ ಪ್ರಣವ್ ಮಹಾಂತಿ ಅಂದ್ರೆ ಎಸ್ಐಟಿಯ ಪ್ರಮುಖ ಅಧಿಕಾರಿ ಇದ್ದಾರೆ, ಇವರು ಸಂಪೂರ್ಣವಾಗಿ ಇಡೀ ದಿನ ನಿನ್ನೆ ಒಂದಿಷ್ಟು ಆಯಾಮಗಳಲ್ಲಿ ಚರ್ಚೆಯನ್ನು ಮಾಡ್ತಾರೆ, ಜೊತೆಗೆ ತನಿಖೆಯನ್ನು ಮಾಡ್ತಾರೆ. ಇದಾದ ಬಳಿಕ ಅಂದ್ರೆ ಪ್ರತಿ ಒಂದು ದಿನ ಗಂಟೆಗಳ ತನಿಖೆ ಆದ ನಂತರ ಇದೀಗ ಮಾಸ್ಕ್ ಮ್ಯಾನ್ ಅನ್ನು ಕೂಡ ಬಂಧನಕ್ಕೆ ಒಳಗಾಗಿಸುವ ಎಲ್ಲ ಕಾರ್ಯಗಳು ನಡೆದಿರುವಂತದ್ದು. ಸದ್ಯಕ್ಕೆ ತುರ್ತು ಚಿಕಿತ್ಸಾ ವಿಭಾಗ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಮಾಸ್ಕ್ ಮ್ಯಾನ್ಗೆ ಒಂದಿಷ್ಟು ಆರೋಗ್ಯ ತಪಾಸಣೆಯನ್ನು ಮಾಡುವ ಕಾರ್ಯ ನಡೀತಾ ಇರುವಂತದ್ದು. ಇಲ್ಲೂ ಕೂಡ ಒಂದಿಷ್ಟು ಪೊಲೀಸ್ ಅಂದ್ರೆ ಒಂದು ಪೊಲೀಸರ ಮಧ್ಯಸ್ಥಿಕೆ ಅಂದ್ರೆ ಮೊದಲು ಪ್ರತಿ ಬಾರಿಯೂ ಕೂಡ ಜೀಪ್ ನಲ್ಲಿ ಕರೆದುಕೊಂಡು ಬರೋ ವ್ಯವಸ್ಥೆ ಆಗ್ತಾ ಇತ್ತು ಮಾಸ್ಕ್ ಮ್ಯಾನ್ ಅನ್ನ ಕೆಲವೊಂದಿಷ್ಟು ಜಾಗಗಳನ್ನ ತೋರಿಸಲಿಕ್ಕೆ. ಆದ್ರೆ ಇದೀಗ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನಿಲ್ಲ ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿದೆ, ಈ ಸರ್ಕಾರಿ ಆಸ್ಪತ್ರೆಗೆ ಈ ಒಂದು ವೈಟ್ ಕಲರ್ ಇರುವಂತಹ ಒಂದು ಸ್ಕಾರ್ಪಿಯೋ ಪೊಲೀಸರ ಕಾರ್ ಏನಿದೆ, ಈ ಕಾರ್ನ ಮಧ್ಯೆ ಆ ಕಡೆ ಮತ್ತು ಈ ಅಕ್ಕಪಕ್ಕ 2 ಕಡೆ ಪೊಲೀಸರು ಕುಳಿತುಕೊಂಡ್ರೆ ಮಧ್ಯ ಮಾಸ್ಕ್ ಮ್ಯಾನ್ ಕರೆದುಕೊಂಡು ಬಂದಿರುವಂತದ್ದು. ಸದ್ಯ ದೃಶ್ಯದಲ್ಲಿ ನೋಡೋ ಹಾಗೆ ಇದೀಗ ಸಂಪೂರ್ಣವಾಗಿ ಅವರ ಆರೋಗ್ಯ ತಪಾಸಣೆ ಆಗುತ್ತೆ. ಅದಾದ ಬಳಿಕ ಅವರನ್ನು ಕೂಡ ಜಡ್ಜ್ ಮುಂದೆ ಸಾದರಪಡಿಸುವ ಕೆಲಸ ಆಗುತ್ತೆ. ಅದಾದ ಬಳಿಕ ಇವರನ್ನು ಕೂಡ ವಶಕ್ಕೆ ಪಡೆಯುವಂತ ಅಂದ್ರೆ ಒಂದಿಷ್ಟು ಹೇಳಿಕೆಗಳಲ್ಲಿ ಗೊಂದಲ ಅಂತಂದ್ರೆ ನಿನ್ನೆ ಏನು ತನಿಖೆ ನಡೆಸ್ತಾ ಇದ್ರು, ಆ ತನಿಖೆಯ ಆಯಾಮದಲ್ಲಿ ಒಂದಿಷ್ಟು ವಿಚಾರಗಳನ್ನೇನು ಹೇಳಿದ್ದ ಈ ಮಾಸ್ಕ್ ಮ್ಯಾನ್ ಅವೆಲ್ಲವೂ ಕೂಡ ಊಹಾಪೋಹ ಮತ್ತು ಕಪೋಕಲ್ಪಿತ ಅನ್ನೋ ಒಂದಿಷ್ಟು ವಿಚಾರಗಳಲ್ಲಿ ಇದೀಗ ಸದ್ಯಕ್ಕೆ ಅವನನ್ನು ಕೂಡ ಬಂಧನ ಮಾಡಲಿಕ್ಕೆ ಮುಂದಾಗಿರುವಂತಹ ಅಂತ ಹೇಳ್ಬೋದು. ಸದ್ಯಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಮಾಸ್ಕ್ ಮ್ಯಾನ್ ಒಂದಿಷ್ಟು ಆರೋಗ್ಯ ತಪಾಸಣೆ ಆದ ನಂತರ ಇವರನ್ನ ಮುಂದೆ ಜಡ್ಜಿನ ಮುಂದೆ ಸಾದರಪಡಿಸುವ ಕಾರ್ಯ ಆಗುವಂತದ್ದು.
ಜೊತೆಗೆ ಇದೀಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ಬರೇ ಜೈಲಿನ ಮುಖ ಮಾಡ್ತಾ ಇರುವಂತದ್ದು, ಒಂದಲ್ಲ ಒಂದು ಕೇಸ್ನಲ್ಲಿ ಸಿಲುಕಿಕೊಳ್ತಾ ಇರುವಂತದ್ದು ಅಂತ ನೋಡ್ತಾ ಇರಬಹುದು. ಇನ್ನು ದೃಶ್ಯದಲ್ಲಿ ನೋಡುವ ಹಾಗೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅವನ ಒಂದು ಏನು ಆರೋಗ್ಯ ತಪಾಸಣೆ ಆಗುತ್ತೆ. ಇದಾದ ಬಳಿಕ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವನನ್ನ ಕರೆದುಕೊಂಡು ಹೋದ ಬಳಿಕ ಜಡ್ಜ್ ಮುಂದೆ ಸಾದರಪಡಿಸುವಂತ ವ್ಯವಸ್ಥೆ. ಯಾಕಂದ್ರೆ ನಿನ್ನೆ ನಡೆದಂತಹ ಇಡೀ ದಿನದ ಎಸ್ಐಟಿ ತನಿಖೆಯಲ್ಲಿ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಈ ಮಾಸ್ಕ್ ಮ್ಯಾನ್ ಹೇಳಿದ ಒಂದಿಷ್ಟು ವಿಷಯಗಳು ಸತ್ಯಕ್ಕೆ ಹತ್ತಿರ ಇಲ್ಲ, ದೂರ ಇದ್ದ ಅನ್ನೋ ವಿಚಾರವಾಗಿ ಇದೀಗ ಅವನನ್ನು ಸಂಪೂರ್ಣವಾಗಿ ಸದ್ಯ ಮಾಸ್ಕ್ ಮ್ಯಾನ್ ಅನ್ನ ತನಿಖೆ ಮಾಡಿದ್ರು. ಅಂದ್ರೆ ಇಡೀ ದಿನ ಪ್ರಣವ್ ಮಹಾಂತಿ ಆಗಿರ್ಬೋದು, ಅನುಚೇತ ಆಗಿರ್ಬೋದು, ಒಂದಿಷ್ಟು ಅಧಿಕಾರಿಗಳು ಸೀನಿಯರ್ ಅಧಿಕಾರಿಗಳಿದ್ರು, ಎಸ್ಐಟಿ ಮುಖ್ಯಸ್ಥರಾಗಿದ್ರು. ಇವರೆಲ್ಲರೂ ಕೂಡ ನಿನ್ನೆ ಇಡೀ ದಿನ ಇವನನ್ನ ಮಾಸ್ಕ್ ಮ್ಯಾನ್ ಅನ್ನ ಗ್ರಿಲ್ ಮಾಡುವ ಒಂದು ಕಾರ್ಯ ಮಾಡ್ತಾರೆ. ಈ ಮಾಸ್ಕ್ ಮ್ಯಾನ್ ಅನ್ನ ಗ್ರಿಲ್ ಮಾಡಿದ ಬಳಿಕ ಇದಾದ ಏನು ಅವನನ್ನು ಕರೆದುಕೊಂಡು ಓಡಾಡಿದ್ರು. ಅಂದ್ರೆ ಧರ್ಮಸ್ಥಳದ ಪ್ರಮುಖ ಜಾಗಗಳಲ್ಲಿ ಒಂದಿಷ್ಟು ಜಾಗಗಳನ್ನ ಮ್ಯಾಪ್ ಮುಖಾಂತರ ಅವನು ಮಾರ್ಕ್ ಮಾಡಿದ್ದ. ಆ ಮಾರ್ಕ್ ಮಾಡಿದ ಜಾಗಗಳಲ್ಲಿ ಅಗೆಯುವ ಕೆಲಸವೂ ಕೂಡ ಆಗಿತ್ತು. ನಂಬರ್ 6 ಅನ್ನು ಹೊರತುಪಡಿಸಿದ್ರೆ ಎಲ್ಲೂ ಏನು ಸಿಕ್ಕಿರಲಿಲ್ಲ. ಹೀಗಾಗಿ ಒಂದಿಷ್ಟು ಅವನ ಪ್ರತಿ ಬಾರಿ ಅವನು ತೋರಿಸಿದ ಜಾಗ ಅಥವಾ ಅಗೆಯುವ ಸಂದರ್ಭದಲ್ಲಿ ಅವನನ್ನ ಮಾತನಾಡುವ ಪ್ರತಿಯೊಂದು ಸಂಗತಿಗಳನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇತ್ತು, ಟೈಪ್ ಮಾಡಲಾಗ್ತಾ ಇತ್ತು, ಬರವಣಿಗೆ ಮಾಡಿಕೊಳ್ಳಲಾಗ್ತಾ ಇತ್ತು. ಇದೆಲ್ಲವನ್ನ ಮಾಡಬೇಕಾದ್ರೆ ಪ್ರಮುಖವಾಗಿ ಈಗ ನೋಡ್ತಾ ಇರಬಹುದು, ಮಾಡಬೇಕಾದ್ರೆ ಅವನು ಹೇಳಿದಂತಹ ಹೇಳಿಕೆಗಳಿಗೆ ಇದೀಗ ನಿನ್ನೆ ಮಾಡಿದ ತನಿಖೆಯಲ್ಲಿ ಗೊಂದಲಗಳು ಉಂಟಾದ ಕಾರಣ ಇವತ್ತು ಮಾಸ್ಕ್ ಮ್ಯಾನ್ ಅನ್ನು ಕೂಡ ಬಂಧನ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವನು ತೋರಿಸಿದಂತಹ ಜಾಗಗಳಲ್ಲಿ ಅಗೆಯುವ ಕೆಲಸ ನಡೀತಾ ಇತ್ತು. ಆ ಸಮಯದಲ್ಲಿ ಈ ಮಾಸ್ಕ್ ಮ್ಯಾನ್ ಏನೇನು ಹೇಳಿದ್ದಲ್ಲ, ಅಂದ್ರೆ ಎಲ್ಲೆಲ್ಲಿ ಹೂತಾಕಿದ್ದೆ, ಇಲ್ಲಿ ಇಷ್ಟು ಶವಗಳನ್ನು ಹೂತಾಕಿದ್ದೆ, ಇಲ್ಲಿ ಒಂದು ವಿದ್ಯಾರ್ಥಿಯನ್ನು ಹೂತು ಹಾಕಿದ್ದೆ, ಇಲ್ಲಿ ವಯಸ್ಸಿನ ಒಂದು ಮಹಿಳೆಯನ್ನು ಹೂತು ಹಾಕಿದ್ದೆ, ನಿರಾಹಾರವಾಗಿದ್ದು ಯಾವುದೇ ಬಟ್ಟೆ ಇರಲಿಲ್ಲ, ಒಂದು ಬ್ಯಾಗ್ ಇತ್ತು, ಪುಸ್ತಕ ಇತ್ತು ಅಂತ ಏನೆಲ್ಲ ಕಥೆಗಳನ್ನು ಹೇಳಿದ್ನಲ್ಲ, ಆ ಎಲ್ಲ ಕಥೆಗಳಿಗೂ ಸಾಕ್ಷ್ಯಾಧಾರಗಳಾಗಿ ವಿಡಿಯೋ ಚಿತ್ರೀಕರಣ ಆಗಿರ್ಬೋದು ಅಥವಾ ಬೆರಳಲ್ಲೇ ಬರೆದುಕೊಳ್ಳಾಗಿರುವಂತ ಅಥವಾ ಟೈಪಿಂಗ್ ಇವೆಲ್ಲವೂ ಕೂಡ ಆಗಿತ್ತು. ಇದಾದ ಬಳಿಕ ಸದ್ಯಕ್ಕೆ ಈಗ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ಕರೆದುಕೊಂಡು ಹೋಗುವಂತ ಪ್ರಯತ್ನ ನಡೀತಾ ಇದೆ. ಅಂದ್ರೆ ಪೊಲೀಸರು ಒಳಗಡೆ ಎಲ್ಲ ಈಗ ಯಾವ ರೀತಿ ಅಂತಂದ್ರೆ ಪ್ರಮುಖವಾಗಿ ಆಸ್ಪತ್ರೆಯ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ರೆಡಿ ಆಗಿದ್ರು. ಅಲ್ಲಿ ಈಗ ಮಾಸ್ಕ್ ಮ್ಯಾನ್ ತಪಾಸಣೆ ಆಗುತ್ತೆ. ಇದಾದ ಬಳಿಕ ನೇರವಾಗಿ ತನಿಖಾ ಆಯಾಮದಲ್ಲಿ ಯಾವೆಲ್ಲ ರೀತಿಯಲ್ಲಿ ತನಿಖೆ ಮಾಡಿದ್ರು, ಮತ್ತೆ ಮಾಸ್ಕ್ ಮ್ಯಾನ್ ಹೇಳಿದ ಜಾಗಗಳೆಲ್ಲ ಯಾವ್ಯಾವಿತ್ತು, ಅವನು ಎಲ್ಲಿ ಯಾವ ರೀತಿಯಲ್ಲಿ ಮಾತನಾಡಿದ್ದ, ಅವುಗಳೆಲ್ಲವನ್ನು ನಿನ್ನೆ ಕೂಡ ಎಸ್ಐಟಿ ತನಿಖೆ ಆರಂಭ ಮಾಡಿ. ಎಸ್ಐಟಿಯ ತನಿಖೆ ಅಂದ್ರೆ ಎಸ್ಐಟಿಯ ವಿಚಾರಣೆಯಲ್ಲಿ ಅವನು ಯಾವ್ದನ್ನ ಹೇಳಿದ್ದ ಅದೆಲ್ಲವನ್ನ ಹೊರತುಪಡಿಸಿ ಯಾವುದೆಲ್ಲ ಆಗಬೇಕು, ಯಾವುದೆಲ್ಲ ಆಗಬಾರದು ಅನ್ನೋ ವಿಚಾರಗಳಲ್ಲಿ ಅಥವಾ ತೆಗೆದುಕೊಂಡಿರೋ ತೆಗಿಲಿಕ್ಕೆ ಯಾವ ರೀತಿ ವ್ಯವಸ್ಥೆಗಳಿಗೆ ಸಂಪೂರ್ಣವಾಗಿ ಕೆಲಸ ಮಾಡಿದ್ದ ಅದೆಲ್ಲವನ್ನ ಇದೀಗ ತೆಗೆದುಕೊಂಡು ಜಡ್ಜ್ ಡೇಟ್ ಆಫ್ ಬರ್ತ್ ಕೂಡ ಇರುವಂತಹ ವ್ಯಾಸಂಗ ಪ್ರಮಾಣ ಪತ್ರ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಈ ಆಮಿಷಗಳಿಗೆ ಒಳಗಾಗಿ ಅನಾಮಿಕಾ ಸುಳ್ಳು ಹೇಳಿದ್ದಾನೆ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ. ಈತ ನೀಡಿರುವಂತಹ ಸ್ಟೇಟ್ಮೆಂಟ್ ಎಸ್ಐಟಿ ವಿಚಾರಣೆ ವೇಳೆ ನಿಗೂಢ ವ್ಯಕ್ತಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ. ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಈತನ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕಾಡ್ತಾನೆ ಇದ್ವು. ಈತನ ಹಿಂದೆ ಯಾರಿದ್ದಾರೆ, ಸೂತ್ರಧಾರಿಗಳು ಯಾರು, ಬೊಂಬೆ ಆಡಿಸ್ತಾ ಇರೋರು ಯಾರು ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಅನ್ನುವಂತ ಮಾಹಿತಿ. ಅದೇ ಕಾರಣಕ್ಕೆ ಹಾಗಾದ್ರೆ ಅರೆಸ್ಟ್ ಆದ್ನ ಅನ್ನುವಂತ ಪ್ರಶ್ನೆ. ವಿಚಾರಣೆಗಳು ನಿರಂತರವಾಗಿ ನಡೀತಾ ಇತ್ತು. 2-3 ದಿನಗಳಿಂದಲೂ ಕೂಡ ಯಾವುದೇ ಉತ್ಖನನಕ್ಕೆ ಅವಕಾಶವನ್ನ ಕೂಡ ಕೊಡದೆ ಈತನನ್ನ ನಿರಂತರವಾಗಿ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿದ ನಂತರದಲ್ಲಿ ಹಲವಾರು ವಿಚಾರಗಳು ಕೂಡ ಗೊತ್ತಾಗಿದೆ. ಈತನ ಈ ಆಟ ಇದೆಯಲ್ಲ ಬಹಳ ದಿನ ನಡೀಲಿಲ್ಲ. ಮುಸುಕು ಹಾಕೊಂಡಿರುವುದನ್ನ ತೆಗೆಯುವಂತಹ ಸಮಯ ಬಂದಾಗಿದೆ. ಆತನೇ ತೋಡಿರುವಂತಹ ಗುಂಡಿ, ಆತನೇ ಈಗ ಒಂದು ರೀತಿಯಲ್ಲಿ ಬೀಳ್ತಾ ಇದ್ದಾನೆ. ಅದನ್ನ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲೈವ್ ಆನ್ ರಿಪಬ್ಲಿಕ್ ಕನ್ನಡ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಇದೆಯಲ್ಲ, ಇದು ಆತನನ್ನ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆತನನ್ನ ಬಂಧಿಸಿದ ನಂತರದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅನ್ನುವಂತ ವಿಚಾರ. ಕೋರ್ಟ್ ಮುಂದೆ ಈಗ ಆತನನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಎನ್ ಚಿನ್ನಯ್ಯನನ್ನ. ನೋ ಮೋರ್ ಮಾಸ್ಕ್ ಮ್ಯಾನ್, ನೋ ಮೋರ್ ನಿಗೂಢ ವ್ಯಕ್ತಿ. ಆತನ ಹೆಸರು ಸಿಎನ್ ಚಿನ್ನಯ್ಯ. ಹಿಯರ್ ಆಫ್ಟರ್ ಆತನನ್ನ ಚಿನ್ನಯ್ಯ ಅಂತಾನೆ ಕರಿಬಹುದು. ಆತ ಆರೋಪಿ, ಜೊತೆಯಲ್ಲಿ ಹಾದಿ ತಪ್ಪಿಸಿದಂತ ಆರೋಪಿ. ಇಷ್ಟು ದಿನಗಳ ಕಾಲ ಎಸ್ಐಟಿಯ ಸಮಯವನ್ನ ವ್ಯರ್ಥ ಮಾಡಿದ್ನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. 100 ಹೆಣಗಳ ಕಂತೆ ಪುರಾಣಗಳನ್ನ ಕಟ್ಟಿದ್ರ ಅನ್ನುವಂತ ಪ್ರಶ್ನೆ. ಎಲ್ಲದಕ್ಕೂ ಕೂಡ ಆತರ ಉತ್ತರ ಕೊಡಬೇಕು. ಆ ಮಾಸ್ಕ್ ಅನ್ನ ಕಳಚಿ, ಮಾಸ್ಕ್ ಅನ್ನ ಪಕ್ಕಕ್ಕಿಟ್ಟು, ಮಾಸ್ಕ್ ಅನ್ನ ತೆಗೆದಿಟ್ಟು ಉತ್ತರವನ್ನ ಕೊಡಬೇಕಾಗಿದೆ. ಗಮನಿಸ್ತಾ ಇರುವಂತಹ ವಿಜುವಲ್ಸ್, ಬೆಳ್ತಂಗಡಿ ಕೋರ್ಟ್ನತ್ತ ಹೋಗ್ತಾ ಇರುವಂತಹ ವಿಜುವಲ್ಸ್. ಈ ದೃಶ್ಯ ಗಮನಿಸ್ತಾ ಇರೋದು ಅದಕ್ಕಿಂತ ಮುಂದೆ